ನಮಸ್ಕಾರ. ಇದು ಮೈಸೂರು ವಸಂತನಗರ. ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಇವತ್ತು ತಂದಿರುವಂತಹ ಮನೆ ಇರೋದು ವಸಂತನಗರದಲ್ಲಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಮನೆ 30-40 ಸಿಂಗಲ್ ಫ್ಲೋರ್ 2 ಬೆಡ್ರೂಮ್ ಮನೆ. ಮೈಸೂರು ಮಧ್ಯ ಭಾಗದಿಂದಾನ ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ತಮಗೆ ಹೇಳ್ತಾ ಇದ್ದೀನಿ. 9.5 ಕಿಲೋಮೀಟರ್ ಆಗುತ್ತೆ, 9.5 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ಮೈಸೂರು ಹೆಸರಾಂತ ವಿದ್ಯಾಸಂಸ್ಥೆಗಳಾದಂತಹ ವಿದ್ಯಾ ವಿಕಾಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ವಾಸು ಕಾಲೇಜ್ ಅಂತಾರೆ, ಬನ್ನೂರು ರಸ್ತೆಯಲ್ಲಿರುವಂಥದ್ದು. ಹಿಂಭಾಗಕ್ಕೆ ಅಂದರೆ ವಾಸು ಕಾಲೇಜ್ ಹಿಂಭಾಗದಲ್ಲಿ, ಬನ್ನೂರು ರಸ್ತೆಯಲ್ಲಿ ವಾಸು ಕಾಲೇಜ್ ಇದೆ. ಸಿದ್ಧಾರ್ಥ ಲೇಔಟ್ ಆದ ನಂತರ ಅದರ ಹಿಂಭಾಗದಲ್ಲಿ ಇರುವಂತಹ ವಸಂತನಗರ ಅಂತ ಈ ಲೇಔಟಿನ ಹೆಸರು. ಅಲ್ಲಿ 30-40 ನಾರ್ತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ 2 ಬೆಡ್ರೂಮ್ ಹೌಸ್ ಸೇಲ್ಗಿದೆ. ನಾನು ಎಲ್ಲ ವೀಡಿಯೋಗಳಲ್ಲೂ ಎಲ್ಲ ವ್ಯೂವರ್ಸ್ಗಳಿಗೆ ಅಥವಾ ಹೌಸ್ ಬೈಯರ್ಸ್ಗಳಿಗೆ ಅಥವಾ ಮನೆ ಕಟ್ಕೋಬೇಕು ಅಂತ ಇರೋರಿಗೆ 2-3 ವಿಚಾರಗಳನ್ನ ಒಂದಾದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಾರ್ ಹೌಸ್ ಬೈಯರ್ಸ್ ಏನು ಕೇಳ್ತೀರಿ, ಸುಪ್ರೀತ್ ಮನೆ ತೋರಿಸ್ಬಿಟ್ಟು ಒಳಗೆ ಕರ್ಕೊಟ್ಟೋಗ್ಬಿಡ್ತೀರಾ? ಮನೆ ಅಕ್ಕಪಕ್ಕ ಹೇಗಿದೆ, ಸುತ್ತಮುತ್ತ ಮನೆಗಳಿದೆಯಾ, ಜನ ಇದ್ದಾರಾ, ವಾಸ ಇದ್ದಾರಾ, ನಾವು ಬಂದು ಇಮ್ಮಿಡಿಯೇಟಾಗಿ ವಾಸಕ್ಕೆ ಯೋಗ್ಯವಾಗಿದೆಯಾ ಅಂತ ಜಾಗ ನೋಡಿ. ಈಗಾಗಲೇ ಮೋರ್ ದೆನ್ 100-200 ಮನೆಗಳಿದೆ ಈ ಏರಿಯಾದಲ್ಲಿ. ಈಸಿಲಿ ಒಂದು 200 ಮನೆ ಇರುವಂತಹ ಏರಿಯಾ. ಇನ್ನೊಮ್ಮೆ ತೋರಿಸ್ತೀನಿ ಮನೆಗಳಾಗಿದೆಯಾ ಅಂತ ಕೇಳ್ತೀರಿ. ಭಾಳಷ್ಟು ಈ ರೋಡಲ್ಲೇ ನಿಮ್ಗೆ ನೋಡ್ಬೋದು ವೆಹಿಕಲ್ಗಳು, 2 ವೀಲರ್ಗಳೆಲ್ಲ ನಿಂತಿದೆ. ಸರಿ, ಝೂಮ್ ಮಾಡಿ ಸಹ ತೋರಿಸ್ತೀವಿ ನೋಡಿ. ಲಾಟ್ ಆಫ್ ಹೌಸಸ್ ಆರ್ ದೇರ್ ಇನ್ ದ ಸೇಮ್ ರೋಡ್. ಈ ರೋಡಲ್ಲಿ ಇಲ್ಲಿ ಸೇಲ್ಗಿದೆ ಮನೆ. ಇಲ್ಲಿ ನಿಮಗೆ ನೀರಿನ ವ್ಯವಸ್ಥೆ, ಇನ್ನೊಂದು ವಿಚಾರ ಒಳಗೆ ಹೋಗ್ತಾ ಮಾತಾಡೋಣ. ನೀರಿನ ವಿಚಾರ ಆ್ಯಂಡ್ ಪಾರ್ಕಿಂಗು ನೋಡಿ. ಈ ಮನೆಗೆ ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ಬೋರ್ವೆಲ್ ಇದೆ, ಅಂದರೆ ವಾಟರ್ ಸೋರ್ಸ್ ಸ್ಟ್ಯಾಂಡ್ ಅಲೋನ್ ಬೋರ್ವೆಲ್ ಇದೆ. ಇದಕ್ಕೆ ಮನೆಗೆ ಆದಂಥ ಅಬೌಟ್ 80 ಅಡಿಗೆ ನೀರು ಬಂದಿದೆ. ನೆಕ್ಸ್ಟ್ ವಿಚಾರ ಪಾರ್ಕಿಂಗ್ ನೋಡಿ. ಇವಾಗ ಶೋ ದ ಪಾರ್ಕಿಂಗ್ ಏರಿಯಾ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ವೆನ್ ಯು ಆರ್ ಬೈಯಿಂಗ್ ದ ಹೌಸ್, ವೆನ್ ಇಟ್ಸ್ 30-40 ಪಾರ್ಕಿಂಗ್ನ ನಾವೆಲ್ಲ ಕಡೆನೂ ಕೇಳ್ತೀವಿ, ಸರ್ ಪಾರ್ಕಿಂಗ್ ಇದೆಯಾ, ಕಾರ್ನ ಮನೆ ಒಳಗೆ ಹಾಕ್ಬೋದು ಅಂತ. ಯೂಶಲಿ 30-40 ಮನೆಗಳಲ್ಲಿ ಇಟ್ಸ್ ಬಿಟ್ ಡಿಫಿಕಲ್ಟ್ ಟು ಪಾರ್ಕ್ ಇನ್ಸೈಡ್ ದ ಹೌಸ್. ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ನೀವು ಬೇಕಾದಲ್ಲಿ ಇದನ್ನು ಸ್ವಲ್ಪ ಗೇಟ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿಕೊಂಡು ಒಂದು ಸ್ಮಾಲ್ ಸೈಜ್ ಕಾರನ್ನ ನಿಲ್ಲಿಸ್ಬೋದು. ದೊಡ್ಡ ಸೈಜ್ ಕಾರ್ನ 30-40ಗಳಲ್ಲಿ ಯೂಶಲಿ ನಿಲ್ಲಿಸ್ಲಿಕ್ಕೆ ಆಗಲ್ಲ. ನೀವು ಈಸಿಲಿ ಒಂದು 4-5 2 ವೀಲರ್ಗಳು ನಿಲ್ಲಿಸ್ಬೋದು. ಗ್ಯಾಸ್ ಪಾಯಿಂಟ್ ನೋಡಿ ಇಲ್ಲೇ ಇದೆ, ತೋರಿಸ್ಬಿಡ್ತೀನಿ. ಮನೆ ಒಳಗೆ ಗ್ಯಾಸ್ ಸಿಲಿಂಡರ್ ತೊಗೊಂಡು ಹೋಗುವಂಥ ಪ್ರಮೇಯ ಇಲ್ಲ. ಯು ಕ್ಯಾನ್ ಡೈರೆಕ್ಟ್ಲಿ ಪುಟ್ ದ ಗ್ಯಾಸ್ ಸಿಲಿಂಡರ್ ಹಿಯರ್ ಆ್ಯಂಡ್ ದ ಕನೆಕ್ಷನ್ ಗೋಸ್ ಟು ದ ಕಿಚನ್. ಈಗಾಗಲೇ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಭಾಳಷ್ಟು ಚಾಲ್ತಿಯಲ್ಲಿದೆ. ಅದಕ್ಕೋಸ್ಕರ ಚಾರ್ಜಿಂಗ್ ಪಾಯಿಂಟು, ವಾಟರ್ ವಾಶ್ ಪಾಯಿಂಟು, ಸಂಪು, ಬೋರ್ವೆಲ್ಲು. ಅಬೌಟ್ 8,000 ಲೀಟ್ರ್ ಸಂಪನ್ನ ಇಟ್ಟಿದ್ದಾರೆ. ಅಬೌಟ್ ಮಾಡಿ ಮೇಲೆ 1,000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇದೆ. ದಿಸ್ ಇಸ್ ಈಸ್ಟ್ ಫೇಸಿಂಗ್ ಎಂಟ್ರಿ. ಈಗ ನಾನು ಈಸ್ಟಿಂದ ಎಂಟ್ರ್ ಆಗ್ತಾಯಿದ್ದೀನಿ. ಮೇನ್ ಡೋರು ಇದರದ್ದು ಇರುವಂಥದ್ದು ಟೀಕಲ್ ಮಾಡಿದ್ದಾರೆ. ದಿಸ್ ಇಸ್ ದಿ ಎಂಟ್ರಿ. ಒಳಗೆ ಬರ್ತಿದ್ದಾಗೆ ಈ ಥರ ಕಾಣುತ್ತೆ. ಓಪನ್ ಕಿಚನ್ ಟು ದ ಹಾಲ್. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. ಟಿ ವಿ ಕ್ಯಾಬಿನೆಟ್ ವಿತ್ ಪ್ರೊಫೈಲ್ ಲೈಟಿಂಗ್ಸ್ ನೀವು ನೋಡ್ಬೋದು. ಎಲ್ಲ ಪ್ರೊಫೈಲ್ ಲೈಟಿಂಗ್ ಕೊಟ್ಟಿದ್ದಾರೆ. ಎಲ್ಲೂ ಸಹ ಇವಾಗೆಲ್ಲ ಮನೆಗಳಲ್ಲಿ ಬರ್ತಾ ಇರುವಂತಹ ಲೇಟೆಸ್ಟ್ ಡಿಸೈನ್ ಇದೇನೆ. ವಾಟ್ ಯು ಕಾಲ್ ಪ್ರೊಫೈಲ್ ಲೈಟ್ಗಳಂತ ಹೇಳ್ತೀವಿ. ಪ್ರೊಫೈಲ್ ಲೈಟಿಂಗ್ ಕೊಟ್ಟಿದ್ದಾರೆ. ಟಿ ವಿ ಕ್ಯಾಬಿನೆಟ್, ಒಂದು ಫುಲ್ ಡೋರ್ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಇದು ಮಾರ್ಬಲ್ ಟಾಪಲ್ಲಿ ಮಾಡಿರುವಂತಹ ಮಾಡ್ಯುಲರ್ ಟೈಪ್ ಕಿಚನ್ನು ವಿಚ್ ಗೋಸ್ ಟು ದಿ ಯುಟಿಲಿಟಿ ಸ್ಪೇಸ್. ಮನೆಯ ಬ್ಯಾಕ್ ಸೈಡ್ ಅಥವಾ ಮನೆಯ ಹಿತ್ತಲು ನೀವು ನೋಡ್ಬೋದು. ವಾಷಿಂಗ್ ಮಿಷಿನ್ ಇಟ್ಕೊಂಡು ಬಟ್ಟೆ ಒಗೆದು ಇಲ್ಲೇ ಒಣಗಿ ಹಾಕಲಿಕ್ಕೆ ಜಾಗ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿದೆ. ಅಬೌಟ್ ನಿಮಗೆ ಒಂದು 4 to 4.5 ಫೀಟ್ ಸಿಗುತ್ತೆ. ಇದು ನೀವು ನೋಡ್ಬೋದು. ವಾಷಿಂಗ್ ಮಿಷಿನ್ ಪಾಯಿಂಟು, ಇನ್ಲೆಟ್ ವಾಟ್ರು, ಔಟ್ಲೆಟ್ ವಾಟ್ರು, ಕರೆಂಟ್ ಪಾಯಿಂಟು, ಇದಿಷ್ಟು ಬೇಕು ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ. ಮಳೆ ನೀರು ಬಂದರೆ ಇಲ್ಲಿ ಬೀಳಲ್ಲ. ಮಾರ್ಬಲ್ ಟಾಪ್ ಅಂತ ಹೇಳಿದಲ್ಲ, ಶೈನಿಂಗ್ ಮಾರ್ಬಲ್ ಟಾಪು ವಿತ್ ಮಾಡ್ಯುಲರ್ ಸೈಜ್. ಮತ್ತು ಬ್ರೇಕ್ಫಾಸ್ಟ್ ಕೌಂಟ್ರ್ ಇವರೇ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಇಲ್ಲಿದೆ ನೋಡಿ. ಈ ಲೈಟ್ಗಳು ಇಲ್ಲೂ ಅಷ್ಟೇ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ಗಳನ್ನ ಚೆನ್ನಾಗಿ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಲೇಟೆಸ್ಟ್ ಡಿಸೈನ್. ಈಗ ಒಂದು ಇದನ್ನ ಏನು ಅಂತ ತೋರಿಸ್ತೀನಿ. ವಾಟ್ ಇಸ್ ದಿಸ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಪೂಜಾ ರೂಮ್ ಇದೆ, ಇಲ್ಲಿ ಬಾತ್ರೂಮ್ ಇದೆ. ಅದರ ಮಧ್ಯದಲ್ಲಿ ಟಚ್ ಆಗಬಾರ್ದು ಅಂತ ಈ ಥರ ಒಂದು ಸ್ಪೇಸ್ನ ಇವರು ಕ್ರಿಯೇಟ್ ಮಾಡಿದ್ದಾರೆ. ವಾಸ್ತು ನಂಬ್ತೀವಿ ಅನ್ನೋರಿಗೆ ಅದಕ್ಕೆ ಕೇಳ್ತಾರೆ. ಬಾತ್ರೂಮು ನೋಡಿ, ಇದು ಪೂಜಾ ರೂಮ್ ಫೇಸಿಂಗ್ ನಾರ್ತ್. ಒಬ್ಬರು ಒಳಗೆ ಕೂತು ಪೂಜೆ ಮಾಡ್ಬೋದು. ಪೀಠನ ಮಾಡಿದರೆ ಅದರ ಫಿನಿಷಿಂಗ್ನ ಮಾಡಿಕೊಡ್ತಾರೆ. ಇದರ ಪಾಲಿಷಿಂಗ್ ಆಗಬೇಕು. ಲಕ್ಷ್ಮಿ ಕಾರ್ವಿಂಗ್ ಮಾಡಿದರೆ 2 ಆನೆಗಳಿದೆ, ಪಾಲಿಷಿಂಗ್ ಆಗಬೇಕು ಅತಿ ಶೀಘ್ರದಲ್ಲಿ. ಅದೂ ಸಹ ಆಗುತ್ತೆ. ಇದ್ರ ಮೇಲೆ ನಾವು ಮನೆ ಕಟ್ಟಬಹುದಾ ಅನ್ನೋದು ಒಂದು ಕ್ವಶನ್. ಐ ಹ್ಯಾವ್ ಎಂಟರ್ಡ್ ರೂಮ್ ನಂಬರ್ 1 ವಿತ್ ಕಮ್ಸ್ ವಿತ್ ದ ಕಾಟ್. ಇಲ್ಲೂ ನೋಡ್ಬೋದು ಪ್ರೊಫೈಲ್ ಲೈಟಿಂಗು, ಫ್ಯಾನು, ಎಲೆಕ್ಟ್ರಿಸಿಟಿ ಎಲ್ಲ ಆಲ್ಮೋಸ್ಟ್ ಮನೆ ಮುಗ್ದಿದೆ. ವಿತ್ ಕಾಟ್ಗಳಿದೆ. ಬಾತ್ರೂಮು, ಅಟ್ಯಾಚ್ ಬಾತ್ರೂಮು, ನಿಮಗೆ ಕಮೋಡು, ಶವರ್ಸು, ವಾಟರ್ ಫಿಕ್ಸ್ಚರ್ಸು, ಎವ್ರಿಥಿಂಗ್ ಈಸ್ ಆಲ್ಮೋಸ್ಟ್ ಡನ್. ಇನ್ನೇನು ಸಹ ಮಾಡಿಕೊಳ್ಳುವಂಥ ಪ್ರಮೇಯ ಯಾವುದೂ ಇಲ್ಲ ಇಲ್ಲಿ ಬಂದು. ಅಂದರೆ ಸಿವಿಲ್ ವಿಚಾರವಾಗಿ ಸಂಬಂಧಪಟ್ಟಂತೆ ಎಲ್ಲ ಆಗಿದೆ. ವಾರ್ಡ್ರೋಬ್ಗಳು
ಎಲ್ಲ ವಾರ್ಡ್ರೋಬು ಮುಗಿಸಿದ್ದಾರೆ. ನೋಡಿ ಇಲ್ಲಿ ಒಂದು ದೇವರನ್ನ ಬೆಳಗಾಗಿ ಎದ್ದು ನೀವು ಯಾಕೆ ಇದನ್ನು ಮಾಡಿದ್ದಾರೆ ಅಂತ ಹೇಳ್ತೀನಿ ಕ್ಲಿಯರಾಗಿ. ಮಲಗಿದ್ದು ಎದ್ದ ತಕ್ಷಣ ದೇವ್ರ ಮುಖ ನೋಡಬೇಕು, ಅಲ್ಲ ಗುರು ಹಿರಿಯರು ಫೋಟೋ ಇಟ್ಕೋಬೇಕು. ನೋಡಿ ಇಲ್ಲಿ ಕರೆಕ್ಟಾಗಿ ಲೈಟ್ ಬೀಳೋ ಥರ ಮಾಡಿದ್ದಾರೆ. ಎದ್ದ ತಕ್ಷಣ ನಿಮ್ಗೆ ಇಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಸೊ ಮಲಗಿದ ತಕ್ಷಣ ಇದನ್ನು ಮಾಡಿದರೆ ವೆರಿ ಥಾಟ್ಫುಲ್ ಪ್ರೊಸೆಸ್ ಆಫ್ ಡೂಯಿಂಗ್ ದಿಸ್ ಪಾರ್ಟ್. ಇದನ್ನು ಕ್ಲೋಸ್ ಮಾಡ್ಬೋದು. ಇದು ಕೊಟ್ಟರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಪಲ್ ಸ್ಟೋರೇಜ್ ಸ್ಪೇಸು, ಕಾಮನ್ ವಾಶ್ರೂಮ್, ಇದು ಕನ್ಸೀಲ್ಡ್ ಟ್ಯಾಂಕ್ ಕೊಟ್ಟು ನೋಡಿ ಇಲ್ಲಿ ಕನ್ಸೀಲ್ಡ್ ಟ್ಯಾಂಕು, ಕಮೋಡು, ಫುಲ್ ಎಲ್ಲ ಹೈ ಆ್ಯಂಡ್ ವಾಟರ್ ಫಿಕ್ಸ್ಚರ್ಸ್, ಅಂದರೆ ಬಾತ್ರೂಮಲ್ಲಿ ಹಾಕಿರುವಂಥ ವಾಟರ್ ಫಿಕ್ಸ್ಚರ್ಸ್ ಎಲ್ಲ ಹೈ ಆ್ಯಂಡ್ ಬ್ರ್ಯಾಂಡೆಡ್ ಕ್ವಾಲಿಟಿನ ಯೂಸ್ ಮಾಡಿದ್ದಾರೆ. ರೂಮ್ ನಂಬರ್ 2 ವಿತ್ ದ ವಾರ್ಡ್ರೋಪ್, ಕರ್ಟನ್ ರಾಡ್ಗಳಿಂದ ಹಿಡಿದು ಎ ಸಿ ಪಾಯಿಂಟಿಂದ ಹಿಡಿದು ಎಲ್ಲ ಮಾಡಿದ್ದಾರೆ. ಎ ಸಿ ಬೇಕಾದಲ್ಲಿ ಎಲ್ಲ ಕಡೆಗೂ ಎ ಸಿಗೆ 3 ಪಿನ್ ಪಾಯಿಂಟನ್ನು ಕೊಟ್ಟಿದ್ದಾರೆ, ಹಾಕ್ಕೋಬಹುದು. ಡ್ರೆಸ್ಸಿಂಗ್ ಟೇಬಲ್ ಇದೆ. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 2 ಬೆಡ್ರೂಮ್ ರೆಡಿ ಟು ಮೂವ್ ಇನ್ ಮನೆ. ನೆಕ್ಸ್ಟ್ ಸುಪ್ರೀತ್, ನಾವು ಇವಾಗ ಮನೆ ತೊಗೊಬಿಡ್ತೀವಿ ಮುಂಬರುವ ದಿವಸಗಳಲ್ಲಿ, ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದ್ರ ಮೇಲೆ ನಾವು ಕಟ್ಟಬಹುದಾ ಮನೇನ? ಇದ್ರ ಮೇಲ್ಗಡೆ ಕಟ್ಬೋದು, ಬಾಡಿಗೆ ಕೊಡ್ಬೋದಾ? ಖಂಡಿತವಾಗ್ಲೂ ಕಟ್ಟಬಹುದು. ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್, ಅಂದರೆ ಲೋಡ್ ಬೇರಿಂಗ್ ವಾಲ್ ಅಲ್ಲ, ಎಲ್ಲ ಪಿಲ್ಲರ್ಗಳನ್ನ ಹಾಕಿ ಅಬೌಟ್ 11 ಚದರ ಇರುವಂತಹ ಮನೆ ಇದು ಸೇಲ್ಗಿದೆ. ಇಲ್ಲಿ ನೀರಿನ ವಿಚಾರ, ಇದಕ್ಕೆ ಬೋರ್ವೆಲ್ ಇದೆ ಅಂತ ಹೇಳಿದೆ. ಅತಿ ಶೀಘ್ರದಲ್ಲೇ ಗುಡ್ ನ್ಯೂಸ್ ಏನು ಅಂತ ಅಂದರೆ, ಅತಿ ಶೀಘ್ರದಲ್ಲಿ ಕಾವೇರಿ ಅಥವಾ ಕಬಿನಿ ವಾಟರ್ ಲೈನಿಂಗ್ ಸಹ ಆಗೋಗಿದೆ. ಅತಿ ಶೀಘ್ರದಲ್ಲಿ ಅದು ಸಹ ಬರುತ್ತೆ. ಯಾವ ಗ್ರಾಮ ಪಂಚಾಯತಿಗೆ ಸೇರುತ್ತೆ ಇದು? ರಮ್ಮನಹಳ್ಳಿ ಗ್ರಾಮ ಪಂಚಾಯತಿ. ಎಲ್ಲಿಂದ ಖಾತಾ ಇಶ್ಯೂ ಆಗಿದೆ? ಮೈಸೂರು ಮೂಡಾದವರು ಅವ್ರು ಡೆವಲಪ್ ಮಾಡಿಬಿಟ್ರು, ಮನೆ ಕಟ್ಟಾಯಿತು, ಖಾತಾ ಎಲ್ಲಿಂದ ಬರುತ್ತೆ? ಸುಪ್ರೀತ್, ರಮ್ಮನಹಳ್ಳಿಗೆ ಹೋಗಿ ಖಾತಾ ತೊಗೋಬೇಕಾಗತ್ತೆ ರಿಜಿಸ್ಟ್ರೇಷನ್ ಆದ ನಂತರ. ಇದಕ್ಕಾಗಲೇ ಅವ್ರು ಯಾರು ಇದ್ದಾರೆ ಕಟ್ಟಿರುವಂಥ ಮಾಲೀಕರಿಂದ ಅದ್ರ ಸಲ ಖಾತಾ ಇರುತ್ತೆ, ಚೇಂಜ್ ಮಾಡ್ಕೋಬೇಕಾದ್ರೆ ರಮ್ಮನಹಳ್ಳಿಗೆ ಸೇರ್ಕೊಳ್ಳುತ್ತೆ. ನೋಡಿ ಇದು ಮನೆ, ಮೈಸೂರು ಮಧ್ಯಭಾಗದಿಂದ ಒಟ್ಟು 9.5 ಕಿಲೋಮೀಟರ್ಲಿರುವಂತಹ ಬ್ರ್ಯಾಂಡ್ ನ್ಯೂ ಸಿಂಗಲ್ ಫ್ಲೋರ್ ಮನೆ. ರೇಟನ್ನು ನಾನು ಕ್ಲಿಯರಾಗಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೂ ಸಹ ಇದನ್ನು ರೇಟ್ ವಿಲ್ ರಿಮೇನ್ ದ ಸೇಮ್. ಇನ್ನೊಂದು ವಿಚಾರ, ನೀವು ನನಗೆ ಇನ್ಸ್ಟಾಗ್ರಾಮಲ್ಲಾಗಲಿ, ಫೇಸ್ಬುಕ್ಕಲ್ಲಾಗಲಿ, ಯೂಟ್ಯೂಬಲ್ಲಾಗಲಿ ನೀವು ಮೆಸೇಜ್ ಮಾಡೋದಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು ನಿಮಗೆ ರಿಪ್ಲೈ ಮಾಡೋದು. ಬಟ್ ಡಿಸ್ಕ್ರಿಪ್ಷನ್ ಅಂತ ನನ್ನ ಫೋನ್ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ಅದಕ್ಕೆ ಫೋನು ಮಾಡ್ಬೋದು, ಅದು ವಾಟ್ಸಪ್ ಸಹ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಾನು ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ. ತನಕ